ಇಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆ ನಂತರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಹಾಸನದ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣನವರ ನಿವಾಸದಲ್ಲಿ ಎಲ್ಲರಿಗೂ ಕೂಡ ದರ್ಶನಕ್ಕಾಗಿ ಅನುವು ಮಾಡಿಕೊಡಲಾಗ್ತಿದೆ. ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 2 ಗಂಟೆ ನಂತರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಯಾಕಂತಂದ್ರೆ ಹೇಳಿ ಕೇಳಿ ಕುಟುಂಬದವರು, ಫ್ಯಾಮಿಲಿ ಎಲ್ಲರೂ ಕೂಡ ಬರಬೇಕಲ್ಲ, ದರ್ಶನ ತಗೋಬೇಕು. ಹಾಗಾಗಿ 2 ಗಂಟೆ ನಂತರ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಎಚ್.ಡಿ. ದೇವೇಗೌಡರು ಹಾಗೆ ಚೆನ್ನಮ್ಮ ಅವರ ಹಿರಿಯ ಪುತ್ರ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಸನದ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸ ಇರುವಂಥದ್ದು. ಜನಪ್ರತಿನಿಧಿಗಳು, ಸಾರ್ವಜನಿಕರಿಂದ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಚ್.ಡಿ. ರೇವಣ್ಣ ನಿವಾಸದ ಬಳಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾಗಿದ್ರು. ಈ ಸಂದರ್ಭದಲ್ಲಿ ಫ್ಯಾಮಿಲಿ ಆಗಿರ್ಬೋದು, ಕುಟುಂಬದವರು ಎಲ್ಲರೂ ಕೂಡ ಬರ್ತಿದ್ದಾರೆ ಅಂತಿಮ ದರ್ಶನಕ್ಕೆ, ಕೊನೆಯದಾಗಿ ಅವರ ಮುಖವನ್ನ ನೋಡೋದಕ್ಕೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಚೆನ್ನಮ್ಮ ಎದುರು ಎಚ್.ಡಿ. ದೇವೇಗೌಡ ಭಾವುಕರಾಗಿದ್ದಾರೆ. ಪಾರ್ಥಿವ ಶರೀರದ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ ದೇವೇಗೌಡರು. ಪತ್ನಿ ಎದುರು ಕೈ ಮುಗಿದು ಇನ್ನಿಲ್ಲ ನೋಡಿ, ಕಟ್ಕೊಂಡ ಹೆಂಡತಿ ಜೊತೆಗಿದ್ಲು ಇಷ್ಟು ವರ್ಷ, 72 ವರ್ಷಗಳ ಕಾಲ ಜೊತೆಯಾಗಿ ಅರ್ಧಾಂಗಿಯಾಗಿ ನನ್ನ ಜೊತೆಗಿದ್ರು, ಈಗಿಲ್ಲ ಎಂಬಂತ ನೋವಿದೆಯಲ್ಲ, ದೇವೇಗೌಡರನ್ನ ಈ ವಯಸ್ಸಲ್ಲೂ ಕೂಡ ಕಾಡ್ತಾ ಇದೆ. ದೇವೇಗೌಡರು ಕೈ ಮುಗಿದು ಕುತ್ಕೊಂಡ್ಬಿಟ್ಟಿದ್ದಾರೆ. ಭಾವುಕ ಕ್ಷಣಗಳಿಗೆ ರೇವಣ್ಣ ಅವರ ನಿವಾಸ ಸಾಕ್ಷಿಯಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದೇನು ಗೊತ್ತಾ, ಚಿಕ್ಕ ವಿಚಾರ, ಯಾವುದೋ ನೆಸೆಸಿಟಿ ಇಲ್ದಿರುವಂತಹ ವಿಚಾರಕ್ಕೆ ಕಿತ್ತಾಟ ಮಾಡಿ, ಜಗಳ ಮಾಡಿ, ಮಗು ಇದೆ, ಸಂಸಾರ ಇದೆ, ಮಕ್ಕಳಿದೆ, ಯಾವುದನ್ನು ನೋಡದೆ ಡಿವೋರ್ಸ್ ತಗೊಳ್ಳೋದು, ಸಪ್ರೇಟ್ ಆಗುವಂತಹ ಎಲ್ಲ ದಂಪತಿಗಳಿಗೆ ಎಚ್.ಡಿ. ದೇವೇಗೌಡರು, ಚೆನ್ನಮ್ಮನವರು ಮಾರ್ಗದರ್ಶನ ನೋಡಿ ಕಲಿಬೇಕು ಇವರನ್ನ. ಸದ್ಯ ಇಂತಹ ಒಂದು ಸನ್ನಿವೇಶ ಎದುರಾಗಿರೋದು ಬಹಳ ಬೇಸರದ ವಿಚಾರ. ಸದ್ಯ ಎಚ್.ಡಿ. ದೇವೇಗೌಡರು ಈ ವಯಸ್ಸಲ್ಲೂ ಕೂಡ ಸುದೀರ್ಘವಾದ 72 ವರ್ಷ ಜಂಟಿಯಾಗಿ ಸಂಸಾರ ನೌಕೆಯಲ್ಲಿ ಮಿಂದೆದ್ದು ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಂಥ ಚೆನ್ನಮ್ಮನವರು ಇವತ್ತು ದೇವೇಗೌಡರನ್ನ ಬಿಟ್ಟು ಅಗಲಿದ್ದಾರೆ. ದೇವೇಗೌಡರು ಮಾತ್ರ ಅಲ್ಲ, ಎಷ್ಟೋ ಲಕ್ಷ JDSನ ಕಾರ್ಯಕರ್ತರಿಗೆ ಅನ್ನ ಹಾಕಿ ಬೆಳೆಸಿ ಕಿವಿಮಾತು ಹೇಳಿದಂತಹ ಕೈಗುಣ ಅವರದು. ಇವತ್ತು ಎಲ್ಲರನ್ನ ಬಿಟ್ಟು ಅಗಲಿರೋದು ಬಹುಶಃ ದೇವೇಗೌಡರು ಮಾತ್ರ ಅಲ್ಲ, ಆ ಎಷ್ಟೋ ಸಂಸಾರಗಳಿಗೂ ಕೂಡ ಅಗಲಿಕೆಯ ನೋವನ್ನು ತಡೆಯೋಕ್ಕಾಗ್ತಾ ಇಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಜನಸಾಗರ ಸಾವಿರ ಗಟ್ಟಲೆ ಹರಿದು ಬರ್ತಾ ಇದೆ. ಎಲ್ಲೂ ಕೂಡ ನಾವು ಅವರ ಆಡಳಿತ ಮಾಡಿದ್ ನೋಡಲಿಲ್ಲ, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದು ನೋಡಿಲ್ಲ. ಯಾರು ಹೋದ್ರು ನಗುಮುಖದಲ್ಲಿ ಒಂದು ಇಡೀ ಮುದ್ದೆ ಹಾಕಿ ಉಪಸಾರ ಹಾಕಿ ಬೆಳೆಸಿದಂಥ ಕೈ ಅದು. ಸೊ JDS ಕಾರ್ಯಕರ್ತರನ್ನು ಹಿಡಿದು ಎಲ್ಲರೂ ಕೂಡ ತಮ್ಮ ಮನೆಯ ಸದಸ್ಯರನ್ನ ಕಳೆದುಕೊಂಡಿದ್ದಾರೇನೋ ಅನ್ನುವಂತಹ ದುಃಖದಲ್ಲಿ ಎಲ್ಲರೂ ಕೂಡ ಆಗಿ ಕೊನೆಯ ಬಾರಿ ಚೆನ್ನಮ್ಮನವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇರ್ಬೋದು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅಂತ ಹೇಳ್ಬಿಟ್ಟು, ಆ ಮಹಿಳೆ ತ್ಯಾಗ ಇದೆಯಲ್ಲ, ತ್ಯಾಗವನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಬರೀ ಗಂಡನ ಕಷ್ಟ ಇದೆ, ಬರೀ ಒಂದು ಬಳೆ ಕೊಡು ಇಟ್ಟು ಬರ್ತೀನಿ ಅನ್ನೋ ಸಂದರ್ಭದಲ್ಲಿ ಎಷ್ಟೆಷ್ಟೋ ಮಾತಾಡೋ ಹೆಣ್ಮಕ್ಕಳ ಮುಂದೆ ಏನನ್ನೂ ಯೋಚಿಸದೆ, ಏನನ್ನೂ ಬೇಡದೆ, ಅಧಿಕಾರ ಇದ್ರೂ ಇಂಥದ್ದು ಬೇಕು ಅಂತ ಕೇಳದೆ ಎಲ್ಲವನ್ನ ತ್ಯಾಗ ಮಾಡಿದಂತಹ ತ್ಯಾಗಮಯಿ ಚೆನ್ನಮ್ಮನವರು. ಮಕ್ಕಳಿಗಾಗಿ ನಮ್ಮ ಇಡೀ ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ವಿಚಾರಧಾರೆಗಳಾಗಿರ್ಬೋದು, ಹೆಂಗೆ ಬದುಕಬೇಕು, ಜೀವನ ಅಂದರೆ ಹೆಂಗೆ, ಯಾರ ಜೊತೆ ಹೆಂಗಿರಬೇಕು, ಎಲ್ಲ ವಿಚಾರಧಾರೆಗಳನ್ನು ಆ ಧಾರೆ ಎಳೆದಿರುವಂತಹ ತ್ಯಾಗಮಯಿ ಚೆನ್ನಮ್ಮನವರು ಇವತ್ತು ಅವರ ಅಗಲಿಕೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ಹಾಸನದ ಹೊಳೆ ನರಸೀಪುರದಲ್ಲಿ ಅವರ ದೊಡ್ಡ ಮಗ ರೇವಣ್ಣವರ ನಿವಾಸ ಇರುವಂಥದ್ದು. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಿನ್ನೆ ಗಮನಿಸಿದ್ವಿ, ರೇವಣ್ಣವರು ಹತ್ಕೊಂಡೇ ಬಂದುಬಿಟ್ರು, ನನ್ನ ತಾಯಿ ಕಳ್ಕೊಂಡ್ಬಿಟ್ವಿ, ಏನು ಮಾಡೋಣ ಅಂತ ಹೇಳಿಬಿಟ್ಟು. ನೋಡಿ, ಎಂಥ ಇಳಿ ವಯಸ್ಸಿನ ಮಗ ಇದ್ರೂ ಕೂಡ ಆತನಿಗೆ ತಾಯಿಯೇ ನೆರವು. ಹೆಂಡತಿ ಹತ್ರ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಕೊನೆಗಳಿಗೋಗಿ ಅಮ್ಮ ಹಿಂಗಾಗ್ತಿದೆ ಅಂತ ಹೇಳ್ಕೊತಾರಲ್ಲ, ಅದು ತಾಯಿಯ ಒಂದು ಸೃಷ್ಟಿ ಅಂತ. ಅಂದರೆ ಈಗ ಅಂಥ ಅಮ್ಮನನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರಾಗಿರ್ಬೋದು, ರೇವಣ್ಣ ಆಗಿರ್ಬೋದು,
ಎಲ್ಲರೂ ಕೂಡ ಬಹಳ ಭಾವುಕರಾಗಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಬಹಳ ಭಾವುಕರಾಗಿರೋದು ಎಚ್.ಡಿ. ದೇವೇಗೌಡರು. ನೋಡಿ, ಚೆನ್ನಮ್ಮನವರು 3 ದಿನದ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಮುಂಚೆ ಅವ್ರ ಆಶೀರ್ವಾದ ತಗೊಂಡು ಹೋಗ್ತಾರೆ. ಆಶೀರ್ವಾದ ತಗೊಂಡು ಬೇಗ ಹುಷಾರಾಗಿ ಬರ್ತೀನಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಕಿವಿ ಮಾತು ಹೇಳಿ ಹೋಗ್ತಾರೆ. ಕೊಟ್ಟ ಮಾತನ್ನು ಚೆನ್ನಮ್ಮನವರು ಉಳಿಸ್ಕೊಳ್ಳೇ ಇಲ್ಲ, ವಾಪಸ್ ಬರಲೇ ಇಲ್ಲ ಅನ್ನುವಂಥ ಕೊರಗು ದೇವೇಗೌಡರಲ್ಲಿ ಕಾಡ್ತಾ ಇದೆ. ಸದ್ಯ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDSನ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಎಚ್.ಡಿ. ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ರೇವಣ್ಣ ಅವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಸಮಾಧಾನ ಸಾಕಾಗಲ್ಲ. ಈ ಸಂದರ್ಭದಲ್ಲಿ ಸಮಾಧಾನ ಅನ್ನುವಂಥದ್ದು ಎಲ್ಲೂ ಸಾಕಾಗಲ್ಲ. ಕಳ್ಕೊಂಬಿಟ್ಟಿದ್ದೀವಿ, ವಾಪಸ್ ಬರ್ತಾರಾ, ನೀವು ಸಮಾಧಾನ ಮಾಡಿದರೆ ಸಿಕ್ಬಿಡ್ತಾರಾ, ಎದ್ದು ಕೂರಿಸಿ ಮಾತಾಡ್ಬಿಡ್ತಾರಾ ಅನ್ನುವಂಥ ನೋವು ಅವರಲ್ಲಿ ಇನ್ನೂ ಕೂಡ ಅಗಾಧವಾಗಿರುತ್ತೆ. ಸದ್ಯ ರೇವಣ್ಣ ಅವರ ನಿವಾಸ ಭಾವುಕಗಳಿಗೆ ಸಾಕ್ಷಿ ಆಗಿರುವಂಥದ್ದು. ಎಲ್ಲ ರಾಜಕೀಯ ನಾಯಕರು, ಎಲ್ಲ ಗಣ್ಯರು ಬಂದು ಚೆನ್ನಮ್ಮನವರ ಅಂತಿಮ ದರ್ಶನ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಹಾಸನದ ಹೊಳೆ ನರಸೀಪುರದಲ್ಲಿ ಈಗ ಜನಸಾಗರ ಹರಿದು ಬರ್ತಾ ಇರುವಂಥದ್ದು ಚೆನ್ನಮ್ಮನವರ ಕೊನೆ ಬಾರಿಗೆ ಮುಖ ನೋಡ್ಬಿಡೋಣ, ಒಂದ್ಸಲ ಅವರ ದರ್ಶನ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು. ಹಾಗಾಗಿ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆ ನಂತರ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ಜಾಗ ಪರಿಶೀಲನೆ ಕೂಡ ಆಗಿದೆ. ಆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯವೈಖರಿಯನ್ನು ಕೂಡ ಖುದ್ದು ರೇವಣ್ಣ ಅವರು, ದೇವೇಗೌಡರು ಹೋಗಿ ನಿಂತು ನೋಡಿ ಸರಿಯಾಗಿ ಆಗ್ತಿದೆಯಾ ಏನು ಎತ್ತ ವಿಚಾರಿಸ್ಕೊಂಡು ಬಂದಿದ್ದಾರೆ. 2 ಗಂಟೆ ನಂತರ ಚೆನ್ನಮ್ಮನವರು ಪಂಚಭೂತಗಳಲ್ಲಿ ಲೀನಲಾಗಿದ್ದಾರೆ.